ಬ್ರಹ್ಮರುದ್ರಾದಿವಂದ್ಯಂತಾಂ ಭಜೆ ವೆಂಕಟನಾಯಕಂ ನಿವಾರ್ಯ ಸ್ವಾನಿಷ್ಠಾನಿ ಸಾಧಯಿಷ್ಠಾನಿ ಮಾಧವ ಬ್ರಹ್ಮಂ ಭಂಗರಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತರಂ ಭಜೇತಾಪತ್ರಯಾಪರಂ. ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ನನಗೆ ಮೊದಲಿಗೆ ಅವಕಾಶ ಕೊಡ್ತಾರೆ ಗೊತ್ತಾ, ನನಗೆ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತಾ ಇದ್ದೆ. ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಿರೋದು ನನ್ನ ಗಮನಕ್ಕೆ ಬಂದಿದೆ. ಅವಕಾಶ ಆಗಿರಲಿಲ್ಲ ಬರ್ಲಿಕ್ಕೆ. ಈ ಸಲ ಇದಕ್ಕೊಂದು ಅವಕಾಶ ಆಗಿದೆ. ಮೊದಲು ನನ್ನ ಪರಿಚಯವನ್ನ ನಾನು ಮಾಡ್ಕೊಂಡ್ಬಿಡ್ತೀನಿ. ಗುರುರಾಜ್ ಕಲ್ಲಾಪುರ್ ಅಂತ, ಕಳೆದ 30 ವರ್ಷಗಳಿಂದ ಗೆಳದಿ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಈಗ ನಿವೃತ್ತನಾಗಿದ್ದೀನಿ. ಕುಕ್ಕೆ ಸುಬ್ರಹ್ಮಣ್ಯ ಮಠದ ಗುರುಗಳು ವಿದ್ಯಾಪ್ರಸನ್ನ ತೀರ್ಥರು ಅವರು ನನಗೆ ಸುಮಾರು ಒಂದು 10 ವರ್ಷದಿಂದ ಕೇಳ್ಕೊಂತ ಇದ್ರು, ನಮ್ಮ ಸುಬ್ರಹ್ಮಣ್ಯಲ್ಲಿ ಒಂದು ವಸ್ತು ಸಂಗ್ರಹಾಲಯ ಆಗಬೇಕು, ನೀವು ಅಲ್ಲಿಗೆ ಬನ್ನಿ ಅಂತೇಳಿ. ರಿಟೈರ್ಡ್ ಆಗಿ 2 ವರ್ಷ ಮುಂಚೆಯಿಂದಾನೆ ಪ್ರತಿ ಸೆಕೆಂಡ್ ಸಾಟರ್ಡೆ ಸಂಡೇ ನಾನು ಅಲ್ಲಿ ಹೋಗ್ತಾ ಇದ್ದೆ. ಗುರುಗಳಿಗೆ ಹೇಳಿದೆ, ನಾನು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ದಕ್ಷಿಣ ಕನ್ನಡ ಈ ಜಿಲ್ಲೆಗೆ ಮತ್ತು ಕೆಳದಿ ಅರಸರಿಗೆ ಸಿಕ್ಕಾಪಟ್ಟೆ ಸಂಬಂಧ ಇದೆ. ಅವರ ಕಾಂಟ್ರಿಬ್ಯೂಷನ್ಸ್ ನಾವು ನೋಡ್ತಾ ಹೋದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಬೇಕಲ್ ಫೋರ್ಟ್ವರೆಗೂ ಅವರದ ವಿಸ್ತೀರ್ಣ ಇದೆ, ಕೇರಳದ ಬೇಕಲ್ ಫೋರ್ಟ್ವರೆಗೂ. ಅಂತಹ ಅತ್ಯಂತ ವಿಸ್ತಾರವಾದ ರಾಜ್ಯ ಕೆಳದಿ. ಸುಮಾರು 263 ವರ್ಷ ಇವರು ರಾಜ್ಯಭಾರ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಅವರ ಒಂದು ಪ್ರಾಮುಖ್ಯತೆ ಇರಬೇಕು ಅದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಾರಂಭದಂತಲ್ಲಿ ವಿಜಯನಗರ ಜೊತೆ ಇರಬಹುದು, ಆದರೆ ಸ್ವತಂತ್ರರಾದ ನಂತರ ಆ ವಿಜಯನಗರದಷ್ಟೇ ಇವರು ಪ್ರಬಲರಾದಂತಹ ಅರಸರು. 20 ಜನ ಅರಸರು, 2 ಜನ ರಾಣಿಯರು ಇವರು ಸೇರ್ಕೊಂಡು ಸುದೀರ್ಘವಾಗಿ ರಾಜ್ಯಭಾರ ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ಹೆಚ್ಚಿನ ದೀರ್ಘವಾಗಿ ರಾಜ್ಯಭಾರ ಮಾಡಿದ್ರು ಚೆನ್ನಮ್ಮ. ಅವಳನ್ನು ಮರೆಯೋಂಗೇ ಇಲ್ಲ, ಯಾರು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವಳ ಮಹತ್ವ ಏನು ಅಂತಂದ್ರೆ, ಮದುವೆಯಾಗಿ 1 ವರ್ಷ ಗಂಡನ್ ಕಳ್ಕೊಂಡ್ಬಿಡ್ತಾಳ. ಒಂದು ಗ್ರಾಮದಿಂದ ಬಂದಿರತಕ್ಕಂತಹ ಮಹಿಳೆ ಅವಳೇನು ರಾಜಮನೆತನದಿಂದ ಬಂದು ಮದುವೆ ಆದವಳಲ್ಲ. ಅಂತಹವಳಿಗೆ ರಾಜ್ಯಭಾರವನ್ನು ಕೈಗೆ ತಗೋಬೇಕು ಅಂತಂದ್ರೆ ಅಷ್ಟು ಸುಲಭ ಇಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು. ಅಂತಹದರಲ್ಲಿ ಅವಳಿಗೆ ಆ ಸಂದರ್ಭದಲ್ಲಿ ಇರತಕ್ಕಂತಹ ಎಲ್ಲ ತೊಂದರೆಗಳನ್ನ ನಿವಾರಿಸಿಕೊಂಡು ತನ್ನ ರಾಜ್ಯವನ್ನ 25 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಸುಸೂತ್ರವಾಗಿ ಇಟ್ಟಿದ್ಲು ಅಂತಂದ್ರೆ ಅವಳ ಒಂದು ಮಹತ್ವವನ್ನು ನಾವು ಹೇಳ್ಬೇಕಾಗುತ್ತೆ. ಅಂತಹ ಮಹಾರಾಣಿ ಅವಳು ಅನೇಕ ಯುದ್ಧಗಳಲ್ಲಿ ಜಯವನ್ನು ಸಾಧಿಸಿದಾಳೆ, ಅನೇಕ ಉತ್ತಮವಾದ ಕೆಲಸಗಳನ್ನ ಮಾಡಿದಾಳೆ. ಬರೀ ಯುದ್ಧ, ಕೆಲವು ರಾಜ್ಯಗಳನ್ನು ನೋಡ್ತೀವಿ ನಾವು, ಬರೀ ವೀರಗಲ್ಲುಗಳು ಅಂದ್ರೆ ಇನ್ನೊಂದು ಜೊತೆ ಹೊಡೆದಾಡಿದು ಇದರೊಳಗೆ ಕಾಲ ಕಳೆದಿರ್ತಾರೆ. ನಮ್ಮ ಹೊಸಗುಂದ ಅರಸರು ಇರ್ಬೋದು, ಅಥವಾ ಇನ್ನು ಕೆಲವು ಅರಸರುಗಳ ಶಾಸನಗಳು ಎಲ್ಲ ವೀರಗಲ್ಲುಗಳೇ ಸಿಗುತ್ತೆ. ದಾನ ಶಾಸನಗಳು ಸಿಗೋದು ಬಹಳ ಕಡಿಮೆ. ಆದರೆ ಗೆಳದಿ ಅರಸರದ್ದು ಹಾಗಲ್ಲ, ಪ್ರತಿಯೊಬ್ಬ ಅರಸನದ್ದು ದಾನ ಶಾಸನ ಸಿಗತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಧರ್ಮಗಳಿಗೆ ದಾನವನ್ನು ಮಾಡಿದ್ದಾರೆ ಅವರು. ಮುಸ್ಲಿಮ್ಸಿಗೆ ಮಸೀದಿ ಕಟ್ಟಲಿಕ್ಕೆ ಕೌಲೇದುರ್ಗದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ, ಆನಂದಪುರದಲ್ಲಿ ಕೊಟ್ಟಿದ್ದಾರೆ, ಶಾಸನಗಳಿದೆ. ಆಮೇಲೆ ಮಂಗಳೂರಲ್ಲಿ ಸೇಂಟ್ ಮಿಲಾಗ್ ಅತ್ಯಂತ ವಿಸ್ತಾರದ ಹಳೆ ಚರ್ಚ್, ಅದಕ್ಕೆ ಜಾಗವನ್ನ ಗೆಳದಿ ಅರಸರು ಕೊಟ್ಟ ದಾಖಲೆಗಳಿದೆ. ಇನ್ನು ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ನಾನು ಹೇಳೋದಾದ್ರೆ, ಅಲ್ಲಿ ಕೊಲ್ಲೂರು ಮೂಕಾಂಬಿಕೆಗೆ ದ್ವಾರಪಾಲಕರನ್ನು ಕೊಟ್ಟಿದ್ದಾಳೆ. ಚಿನ್ನದ ಅಜಯ್ ಕುಮಾರ್ ಅವರು ನೋಡಿದ್ದಾರೆ, ಅದನ್ನು ಕೊಟ್ಟಿದ್ದಾಳೆ. ಶಂಕರನಾರಾಯಣ ದೇವಸ್ಥಾನಕ್ಕೆ ಇವರು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡದ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಯಾವುದು? ಉಡುಪಿ ಶ್ರೀ ಕೃಷ್ಣ ಮಠವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಗೆಳದಿ ಅರಸರು. ಅದರ ಶಾಸನಗಳೆಲ್ಲ ಈಗ ಅವರು ದೇವಸ್ಥಾನ ಇತ್ತೀಚಿನ ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಬಟ್ ಅದು ದಾಖಲೆಗಳು ಸಿಗತ್ತೆ. ಅಂತಹ ಅಂದ್ರೆ ಎಲ್ಲಾ ಧರ್ಮದವರಿಗೂ ಮೂಡಿಗೆರೆ ಜೈನ ಬಸದಿ ಕೊಟ್ಟಿದ್ದಾರೆ. ಈ ತರದ ಎಲ್ಲ ಧರ್ಮಗಳಿಗೂ ಕೂಡ ಸರಿ ಸಮಾನವಾಗಿ ನೋಡ್ಕೊಂಡಿರ್ತಕ್ಕಂತಹ ಏಕೈಕ ರಾಜ್ಯ ಅಂತಂದ್ರೆ ಗೆಳದಿ ಅರಸರು. ವೀರಶೈವ ನಾಯಕರಾಗಿ ಅವರೆಲ್ಲರನ್ನೂ ಸಮಾನವಾಗಿ ನೋಡಿಕೊಂಡು 263 ವರ್ಷ ರಾಜ್ಯಭಾರ ಮಾಡಿದ್ರು. ಇನ್ನೂ ಇರ್ತಾ ಇದ್ರು. ಕೊನೆಯ ಸಂದರ್ಭದಲ್ಲಿ ವೀರಮ್ಮಾಜಿ ಮತ್ತು 3ನೇ ಸೋಮಶೇಖರ ನಾಯಕ ಅವನಿಗೆ ಅನಾರೋಗ್ಯದಿಂದ ಇದ್ದಾಗ ವೆಂಕಟಪ್ಪ ಅನ್ನೋ ಒಬ್ಬ ಇವನನ್ನ ಹೈದರಾಲಿ ತಾನು ಒಳಗಾಕೊಂಡು ಅವನ ಮೂಲಕವಾಗಿ ಸಂಚು ಮಾಡಿ ಇದನ್ನ ತಗೊಂತಾನೆ. ಇಲ್ಲಾಂದ್ರೆ ಇಲ್ಲಿ ಪ್ರವೇಶ ಮಾಡಕ್ ಅಷ್ಟು ಸುಲಭ ಇಲ್ಲ ನಗರದಲ್ಲಿ. ಅಷ್ಟು 7 ಸುಲ್ಕಿನ ಒಂದು ಕೋಟೆ ಇದು. ಅಷ್ಟು ಸುಲಭವಾಗಿ ಯಾರು ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಹ ಮರಾಠ ದೊರೆಗೆ ರಕ್ಷಣೆ ಕೊಟ್ಟಾಗ ಅವನು
ಮೊಘಲರು ಅಟ್ಟಿಸ್ಕೊಂಡ್ ಬಂದಾಗ ಅವ್ರನ್ನೇ ಹೊಡೆದು ಓಡಿಸಿರ್ತಕ್ಕಂಥ ಒಂದು ರಾಜ್ಯ ಇದು. ಅಂದಮೇಲೆ ಸಾಮಾನ್ಯವರೆಲ್ಲ ಇಲ್ಲಿ ಬಂದು ಒಳಗೆ ನುಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಇದರಲ್ಲಿ ಆ ಥರ ಒಳಗೆ ಸಂಚು ಅವರು ಸೇರ್ಕೊಂಡು ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಆ ರೀತಿನಲ್ಲಿ ಹೈದರ್ ಅಲಿಗೆ ಇದು ಹೋಗಿ ಸೇರ್ಕೊಂಬತ್ತೆ. ಹೈದರ್ ಅಲಿ ಅಲ್ಲಿಯವರೆಗೂ ಕೂಡ ಸ್ವತಂತ್ರ ಅರಸ ಅಲ್ಲ, ಅವನು ಮೈಸೂರು ಅರಸ ದಂಡನಾಯಕ ಆಗಿದ್ದವನು. ಇಲ್ಲಿಯ ಸಂಪತ್ತು ಸಿಕ್ಕ ಮೇಲೆ ಸ್ವತಂತ್ರ ಅರಸನಾಗಿ ಮೈಸೂರು ಅರಸರಿಗೆ ಶೆಡ್ ಹೊಡಿತಾನೆ. ನಂತರ ಅವ್ರ ಮಗ ಟಿಪ್ಪು ಸುಲ್ತಾನು ಅವನು ಯಾಕೆ ಫೇಮಸ್ ಆಗ್ತಾನಂದ್ರೆ ಬ್ರಿಟಿಷರ ಜೊತೆಗೆ ಹೋರಾಟ ಮಾಡಿದ್ರಿಂದ ಅವನಿಗೆ ಹೆಸರು ಬರುತ್ತೆ. ಅಲ್ಲಿವರೆಗೂ ಅವರು ಸ್ವತಂತ್ರ ಅರಸರು ಅಲ್ವೇ ಅಲ್ಲ, ಅವನು ಮೈಸೂರು ದಂಡನಾಯಕ ಆಗಿದ್ದ. ಹೀಗೆ ನಮ್ಮ ಕೆಳದಿ ಸಂಸ್ಥಾನ ಸುಮಾರು 263 ವರ್ಷಗಳ ಕಾಲ ರಾಜ್ಯ ಮಾಡಿ ಉತ್ತಮವಾದ ಕಾರ್ಯಗಳನ್ನ ಸರ್ವಧರ್ಮ ಸಮನ್ವಯತೆಯನ್ನ ಮಾಡಿದೆ. ನಾನು ಗುರುಗಳು ನನ್ನನ್ನು ಕೇಳಿದಾಗ ಮ್ಯೂಸಿಯಂ ಆಗಬೇಕು ಅಂತಂದ್ರು. ಜೊತೆಗೆ ಕೆಳದಿ ಚೆನ್ನಮ್ಮಾಜಿ ಅಧ್ಯಯನ ಪೀಠವನ್ನು ಮಾಡೋಣ ಇಲ್ಲಿ, ಯಾಕೆಂದ್ರೆ ಅವರ ಕಾಂಟ್ರಿಬ್ಯೂಷನ್ ಸಿಕ್ಕಾಬಿಟ್ಟಿದೆ, ಅದರ ಬಗ್ಗೆ ಕೆಲಸಗಳಾಗಿಲ್ಲ ಅನೇಕ. ಈಗ ನನ್ನ ಒಂದು PhD ಪ್ರಬಂಧ ಕೆಳದಿ ಅರಸರ ಕಾಲದ ಸಂಸ್ಕೃತ ಸಾಹಿತ್ಯ ಅಂತೇಳಿ ಸುಮಾರು 30 ಗ್ರಂಥಗಳು ಅವರ ಕಾಲದಲ್ಲಿ ಬೆಳಕು ಬಂದಿವೆ. ಅದರಲ್ಲಿ ಕೆಲವು ಒಂದೆರಡು ಶಿವತತ್ವ ರತ್ನಾಕರ ಇತ್ತೀಚೆಗೆ ಅವರು ಕನ್ನಡ ವಿಶ್ವವಿದ್ಯಾಲಯದಿಂದ 2 ವಾಲ್ಯೂಮ್ ಪಬ್ಲಿಷ್ ಮಾಡಿದ್ರು. ಅದೊಂದು ಬಿಟ್ರೆ ಬೇರೆ ಗ್ರಂಥಗಳು ಪಬ್ಲಿಷ್ ಆಗಿಲ್ಲ. ಶಿವತತ್ವ ರತ್ನಾಕರ ಬರೆದವನು ಕೆಳದಿ ಅರಸರ ಬಸಪ್ಪ ನಾಯಕ. ಅವನು ಯಾರು? ಕೆಳದಿ ಚೆನ್ನಮ್ಮಾಜಿಯ ಮಗ, ದತ್ತು ಮಗ. ಅವನಿಗೆ ಅಷ್ಟು ಚೆನ್ನಾಗಿ ಅವಳ ಉಪದೇಶವನ್ನ ನಾವು ಕೇಳ್ಬಿಟ್ರೆ ತುಂಬಾ ಆಶ್ಚರ್ಯ ಆಗತ್ತೆ. ಅಷ್ಟು ಚೆನ್ನಮ್ಮಾಜಿ ತನ್ನ ಮಗನನ್ನ ಬೆಳೆಸಿದ್ಲು. ಉತ್ತಮವಾದ ಉಪದೇಶವನ್ನ ಕೊಡ್ತಾಳೆ ಮಗನಿಗೆ. ಕೊಡಿಸಿ ಎಲ್ಲ ರಾಜವಿದ್ಯೆಗಳಿರ್ಬೋದು, ಅವನಿಗೆ ರಾಜನಿಗೆ ಏನೇನ್ ಬೇಕು ಎಲ್ಲವನ್ನೂ ಕೂಡ ಅವಳು ಮಾಡಿ ಅವಳನ್ನ ಬೆಳೆಸಿರ್ತಾಳೆ. ಅಂತಹ ಮಹಾ ರಾಣಿ ಅವಳು. ಅಂಬ್ರಾಯಮಠ ಅವರಿಗೆ ಬರೀ ಸ್ವಾಗತ. ಬರ್ರಿ. ಅಂತಹ ರಾಣಿ ಅವನಿಗೆ ಅಷ್ಟು ಎಲ್ಲ ರೀತಿಯ ವಿದ್ಯೆಯನ್ನು ಕಲಿಸಿರ್ತಾಳೆ. ಅವಳ ಹೆಸರಿನಲ್ಲಿ ನಾವು ಅಧ್ಯಯನ ಪೀಠವನ್ನು ಮಾಡಬೇಕಂತ ಗುರು ಅತ್ಯಂತ ಸಂತೋಷದಿಂದ ಒಪ್ಪಿ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಾನು ಅದನ್ನ ಡಿಸ್ಪ್ಲೇ ಮಾಡ್ತೀನಿ, ಗುರುಗಳ ಸಂದೇಶವನ್ನ. ಅಂತಹ ಬಸಪ್ಪ ನಾಯಕ ತಾನು ಶಿವತತ್ವ ರತ್ನಾಕರನ್ನು ಕೃತಿ ಬರೆದಿದ್ದಾನೆ. ಆ ಕೃತಿಯಲ್ಲಿ ತನ್ನ ತಾಯಿ ತನಗೆ ಉಪದೇಶ ಮಾಡಿರ್ತಕ್ಕಂಥ ವಿಚಾರವನ್ನು ದಾಖಲಿಸ್ತಾನೆ. ಮತ್ತೆ ಶಿವಪೂಜೆ ಬಗ್ಗೆ ಚೆನ್ನಮ್ಮಾಜಿ ಮಾಡಿರ್ತಕ್ಕಂಥ ಒಂದು ಕೃತಿಯ ಬಗ್ಗೆ ಅವನು ದಾಖಲೆ ಮಾಡ್ತಾನೆ. ಶಿವಪೂಜೆಯನ್ನು ಹೇಗೆ ಮಾಡಬೇಕು, ಅದರ ಮಹತ್ವ ಏನು, ಯಾತಕ್ ಮಾಡಬೇಕು, ಜಂಗಮರು ಅಂದ್ರೆ ಯಾರು, ಅವ್ರನ್ನ ಸೇವೆ ಮಾಡ್ತಕ್ಕಂಥದ್ದೇನು, ಅವರಲ್ಲೇ ದೇವ್ರನ್ನ ಕಾಣಬೇಕು. ನಾವು ಶಿವಲಿಂಗ ತಂದಿಟ್ಟು ಪೂಜೆ ಮಾಡೋದಿಲ್ಲ. ಮನೆಗೆ ಬಂದಂತಹ ಅತಿಥಿಗಳು ಅವರಲ್ಲಿ ಭಗವಂತನನ್ನ ಕಂಡು ಅಲ್ಲೇ ಪೂಜೆ ಮಾಡಬೇಕು. ಅವರ ಪಾದ ಪೂಜೆ ಸೇವೆಯನ್ನು ಮಾಡಿದ್ರೆ ಅದರಿಂದ ನಮಗೆ ಉತ್ತಮ ಸದ್ಗತಿ ಆಗತ್ತೆ ಅನ್ನೋದನ್ನ ಚೆನ್ನಮ್ಮಾಜಿ ತನ್ನ ಮಗನಿಗೆ ಉಪದೇಶ ಮಾಡಿ ಶಿವಪೂಜಾ ಪದ್ಧತಿ ಅಂತೇಳಿ ಒಂದು ಪದ್ಧತಿಯನ್ನ ಹಾಕೊಟ್ಟಿದ್ದಾಳೆ. ಅದನ್ನ ನಾನು ಎಡಿಟ್ ಮಾಡ್ತಾ ಇದ್ದೇನೆ. ಸದ್ಯದಲ್ಲೇ ಒಂದು ಗ್ರಂಥ ರೂಪದಲ್ಲಿ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಹಾಗೆ ಅದರ ಜೊತೆಗೆ ಉಪದೇಶಗಳನ್ನು ಕೂಡ ಮಾಡಿದಾಳೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಪಬ್ಲಿಷ್ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಈ ವರ್ಷದಿಂದ ನಾವು ಕೂಡ ನಿಮ್ ಜೊತೆಗೆ ಕೈ ಸೇರಿಸಿ ಕೆಳದಿ ಚೆನ್ನಮ್ಮಾಜಿ ಅಧ್ಯಯನ ಪೀಠ ಮತ್ತು ಈ ನೀವೆಲ್ಲ ಯುವಕರು ಸೇರಿ ಮಾಡ್ತಾ ಇದ್ದೀರಾ ಈ ಕಾರ್ಯಕ್ಕೆ, ಗುರುಗಳಿಗೆ ನಾನು ಹೇಳಿದಾಗ ಖಂಡಿತ ಮಾಡೋಣ ಅಂತ ಕೆಲಸಗಳಾಗಬೇಕು. ನಮ್ಮ ದೇಶದಲ್ಲಿ ನಮ್ಮ ಇತಿಹಾಸ ಉಳಿಬೇಕು. ಅದಿದ್ರೆ ಮುಂದಿನ ಜನಾಂಗಕ್ಕೆ, ಮುಂದಿನವರಿಗೆ ಅದು ದಾರಿದೀಪ ಆಗುತ್ತೆ. ಹಾಗಾಗಿ ನಮ್ಮಿಂದ ಏನ್ ಸಹಾಯ ಮಾಡೋದು ಮಾಡೋಣ ಹೋಗುವ ಅಂತ ಹೇಳಿ ಅವರು ಸಂದೇಶವನ್ನು ಕೊಟ್ಟು ನನಗೆ ಕಳಿಸಿದ್ದಾರೆ. ಅವರ ಒಂದು ಸಹಕಾರನೂ ಇರುತ್ತೆ. ಈ ಕಾರ್ಯಕ್ರಮವನ್ನ ನಾವು ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳ್ತಾ, ಈ ಒಂದು ಚೆನ್ನಮ್ಮಾಜಿ ಅಧ್ಯಯನ ಪೀಠ ಅದರ ಬೆಳವಣಿಗೆಗೋಸ್ಕರವಾಗಿ ಒಂದು 2-3 ಯೋಜನೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈ ನಗರದಲ್ಲೇ ಮಾಡಬೇಕು ಅಂತ ಒಂದು ಸಂಕಲ್ಪ. ಏನು ಅಂತಂದ್ರೆ, ಇವತ್ತಿಂದ 1 ವರ್ಷಗಳ ಕಾಲ ಶಿವಸಹಸ್ರನಾಮ ಲೇಖನ ಯಜ್ಞವನ್ನ ಪ್ರಾರಂಭ ಮಾಡೋದು. ಮಾಡಿ ಎಷ್ಟು ಜನ ಆದ್ರೂ ಅಷ್ಟು ಜನರ ಹತ್ರ ಬರೆಸೋದು. ಅದಕ್ಕೆ ನೋಂದಣಿ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಇದೆಲ್ಲ ಇರುತ್ತೆ. ರಿಜಿಸ್ಟ್ರೇಷನ್ ಸಂಖ್ಯೆನ ನಾವು ನಮ್ಮ ಸಂಸ್ಥೆಯಿಂದನೇ ಕೊಡ್ತೀವಿ. ಅವರು ಅದನ್ನು ದಾಖಲೆ ಮಾಡಿ ಬರೆದು ಕಳಿಸ್ಬೇಕು. ಶಿವ ಮಹಾಯಾಗ ಅಂತೇಳಿ ಈ ಸ್ಥಳದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಒಂದು ಸಂಕಲ್ಪ. ಅಂದ್ರೆ ಕೆಳದಿ ಅರಸರ ಸ್ಮರಣಾರ್ಥವಾಗಿ, ಯಾವುದೇ ಅರಸರ ಸ್ಮರಣಾರ್ಥವಾಗಿ ಇದುವರೆಗೂ ಯಾರು ಈ ತರ ಕಾರ್ಯಗಳನ್ನು ಮಾಡಿಲ್ಲ. ಆದ್ರೆ ನಾವು ಆ ಕಾರ್ಯವನ್ನ ಮಾಡಬೇಕು ಅಂತ ನಾವು ಗುರುಗಳಿಗೆ ಹೇಳಿದಾಗ ಖಂಡಿತ ಮಾಡೋಣ, ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದೀರಾ, ಎಲ್ಲ ಸೇರಿ ಎಲ್ಲರನ್ನು ಸೇರಿಸ್ಕೊಂಡು ಮಾಡೋಣ. ಇಲ್ಲಿ ಅವಕಾಶ ಆದ್ರೆ ಇಲ್ಲಿ ಮಾಡೋದು, ಇಲ್ಲಾಂದ್ರೆ ನಮ್ಮ ಸುಬ್ರಹ್ಮಣ್ಯದಲ್ಲಿ
10ನೇ ಶತಮಾನದ ಒಂದು ಟೆಂಪಲ್ ಇದೆ, ಸೋಮೇಶ್ವರ ಟೆಂಪಲ್, ಮಠಕ್ಕೆ ಸಂಬಂಧಪಟ್ಟು ಆ ಆವರಣದಲ್ಲಿ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ. 1 ವರ್ಷ ಕಾಲ ಸಮಯಾವಕಾಶ ಇದೆ. ಇಲ್ಲಿ ಅವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ನಾವು ಯಾವ ರೀತಿ ಇಲ್ಲೇ ಮಾಡೋದು ಅಲ್ಲಿ ಮಾಡೋದು ಒಂದು ನಿರ್ಧಾರ ಮಾಡಿ ಅದನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ. ಅಂತಹ ಅನೇಕ ಕಾರ್ಯಕ್ರಮಗಳು, ಸುಮಾರು ಹೊಸ ಕಟ್ಟಡ ಆಗಬೇಕಾಗಿದೆ ನಮ್ಮ ವಸ್ತು ಸಂಗ್ರಹಾಲಯಕ್ಕೆ, ಅದನ್ನೆಲ್ಲ ಸೇರಿಸಿ ನಾವು ಕಾರ್ಯಕ್ರಮವನ್ನು ಮಾಡುವ ಯೋಚನೆ ಇದೆ. ಹಾಗೆ ಕೆಳದಿ ಅರಸರ ಬಗ್ಗೆ ಇನ್ನೂ ನಾವು ಸ್ವಲ್ಪ ಹೇಳೋದಾದ್ರೆ, ಸುಮಾರು ಶಿವಪ್ಪ ನಾಯಕನ ಬಗ್ಗೆ ಮಾತಾಡಬೇಕು ನಾವು. ಶಿವಪ್ಪ ನಾಯಕ ಈ ಒಂದು ಇವತ್ತೇ ನೀವು ಭೂಮಿಯನ್ನ ಅಳತೆ ಮಾಡ್ತಾ ಇದ್ರಲ್ಲ, ಕುಷ್ಟಿ ಸರಿ, ಅದೆಲ್ಲ ಶಿವಪ್ಪ ನಾಯಕನ ಕಾಂಟ್ರಿಬ್ಯೂಷನ್. ಅವ್ನು ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಆ ತರದ ಭೂಮಿಯನ್ನ ಆಯ್ಕೆ ಮಾಡ್ಕೊಂತಿದ್ದ. ಅಲ್ಲಿ ಬೆಳೆ ಬೆಳೀತಾ ಇದ್ದ, ಭತ್ತ ಅಥವಾ ಅಡಿಕೆ ಇದನ್ನು ಬೆಳೆ ಬೆಳೀತಾ ಇದ್ದ. ಬೆಳೆದು ಅಲ್ಲಿ ಎಷ್ಟು ಫಲ ಬರುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾ ಇದ್ದ. ಶಿವಪ್ಪ ನಾಯಕನ ಶಿಸ್ತಿನ ಶಿವಪ್ಪ ನಾಯಕ ಅಂದ್ರೆ ಅದು ಟ್ಯಾಕ್ಸ್, ಶಿಸ್ತು ಅಂದ್ರೆ ಟ್ಯಾಕ್ಸ್ ಅಂತ ಹೇಳಿ ಆ ರೀತಿಯಲ್ಲಿ ಟ್ಯಾಕ್ಸ್ ಮಾಡ್ತಾ ಇದ್ದ. 1 ಎಕರೆ ಭಾಗ ಆಯ್ತಲ್ಲಿ 300 ತೆಂಗಿನ ಗಿಡ ಇದ್ರೆ 150 ಸಸಿ ಇದ್ರೆ ಸಸಿಗೆ ಟ್ಯಾಕ್ಸ್ ಇಲ್ಲ. ಅದೇನು ಫಲ ಬರುತ್ತಲ್ಲ ಆ ಫಲ ಕೊಡೋ ಗಿಡಗಳಿಗೆ ಮಾತ್ರ ಟ್ಯಾಕ್ಸ್. ಇದು ಅವನ ಸಿಸ್ಟಮ್. ಅಂದ್ರೆ ಬರಗಾಲ ಬಂದಾಗ ಟ್ಯಾಕ್ಸ್ ಇಲ್ಲ. ಈ ತರ ಕೆಳದಿ ಅರಸರು ತಮ್ಮ ಸಾಮ್ರಾಜ್ಯದ ಜನಗಳನ್ನು ನೋಡ್ಕೊಂತಾ ಇದ್ರು. ಹಾಗಾಗಿ ಅಷ್ಟು ವರ್ಷ ಅವರು ರಾಜ್ಯಾಭಾರ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆ ಅನೇಕ ಶಾಸನಗಳಲ್ಲಿ ಆ ಶಿಸ್ತಿನ ಬಗ್ಗೆ, ಟ್ಯಾಕ್ಸ್ ಬಗ್ಗೆ ನಮ್ಗೆ ಉಲ್ಲೇಖಗಳು ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ PhDಗಳು ಕೂಡ ಆಗಿದೆ. ನಮ್ಮ ಶಿವಮೊಗ್ಗದ ಜಗದೀಶ್ ಅವರು ಸ್ಕೇಲ್ ಬಗ್ಗೆ, ಕೆಳದಿಗೆ ಸಂಬಂಧಪಟ್ಟ ಸ್ಕೇಲ್ ಬಗ್ಗೆ PhD ಪ್ರಬಂಧವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಗೈಡೆನ್ಸ್ ಅಲ್ಲಿ ಶಿವತತ್ವ ರತ್ನಕ್ಕೆ ಸಂಬಂಧಪಟ್ಟ ಒಂದು 10 PhD ಬಂದಿದೆ ಇದುವರೆಗೂ, ಬೇರೆ ಬೇರೆ ವಿಷಯಗಳಿಗೆ. ಒಂದು ಶಿವತತ್ವ ರತ್ನಾಕರ ಗ್ರಂಥ 10 PhD ಕೊಟ್ಟಿದೆ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ವಿಸ್ತಾರವಾದ ಗ್ರಂಥವನ್ನ ಕೆಳದಿ ಅರಸ ಬರೆದಿಯಾನೆ. ಶಿವಪ್ಪ ನಾಯಕ ಬರೆದಿರೋದು 10,000 ಶ್ಲೋಕಗಳು, ವಿಶ್ವಕೋಶ ಅಂತ 64 ಕಲೆಗಳು. ಯಾತಕ್ ಬರದ ಅಂತಂದ್ರೆ ತನ್ನ ಮಗ ಸೋಮಶೇಖರ ನಾಯಕನಿಗೆ ಉಪದೇಶ ಮಾಡ್ಲಿಕ್ಕೆ ಬರೆದಿರೋದು. ರಾಜಧರ್ಮವನ್ನ ತನ್ನ ಮಗನಿಗೆ ಉಪದೇಶ ಮಾಡ್ಲಿಕ್ಕೆ ಬರೆದಿರತಕ್ಕಂಥ ಗ್ರಂಥ ಅದು. ಅದರಲ್ಲಿ ಅವನು ಸಂದರ್ಭೋಚಿತವಾಗಿ ಎಲ್ಲ ಹುಟ್ಟು, ಸಾವು, ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನು ಹೇಳ್ಕೊಂಡು 64 ಕಲೆಗಳನ್ನು ಹೇಳ್ತಾ, ರಾಜರ ವಿಷಯ ಬಂದಾಗ ತನ್ನ ಚೌಡಪ್ಪ ನಾಯಕರಿಂದ ಪ್ರಾರಂಭವಾಗಿ ಚೆನ್ನಮ್ಮಾಜಿ ಕಾಲದವರೆಗಿನ ಚರಿತ್ರೆ ಏನೋ ಅಲ್ಲಿ ತರ್ತಾನೆ. ತಂದು ಹೇಗೆ ಪ್ರಾರಂಭವಾಯಿತು, ವಿಜಯನಗರ ಹೇಗೆ ಪ್ರಾರಂಭ ಆಯಿತು, ಅವರ ವಿದ್ಯಾರಣ್ಯರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ಅಂತ ವಿಸ್ತಾರವಾದ ಕೃತಿ ಅದು. ಅದು ಕನ್ನಡ ಅನುವಾದ ಮಾಡಿ ಸಂಸ್ಕೃತ ಕನ್ನಡ ವಿಶ್ವವಿದ್ಯಾಲಯದವರು ಪ್ರಕಟ ಮಾಡಿದ್ದಾರೆ. ಅದ್ರಲ್ಲಿ ಸಿಗತ್ತೆ ನಿಮ್ಗೆ. ಅವನೇ ಬಸಪ್ಪ ನಾಯಕ ಇನ್ನೊಂದು ಗ್ರಂಥ ಬರ್ದೇನೆ, ಪಬ್ಲಿಷ್ ಆಗಿಲ್ಲ, ಅದು ಹಸ್ತಪ್ರತಿ ರೂಪದಲ್ಲಿದೆ. ಅಷ್ಟೇ 10,000 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಒಂದು ಸುಭಾಷಿತ ಗ್ರಂಥ, ಸುಭಾಷಿತ ಸುರದ್ರುಮಂ ಅಂತ ಅದರ ಹೆಸರು. 10,000 ಶ್ಲೋಕ ಇದೆ. ಅದರಲ್ಲಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ದೇವತಾ ನಿಂದನ ಸ್ತಬಕ, ದೇವ ಸ್ತುತಿ ಸ್ತಬಕ, ಈ ರೀತಿ 5 ಭಾಗಗಳನ್ನು ಮಾಡ್ಕೊಂತಾನೆ. ದೇವರುಗಳ ಹೊಗಳ್ತಕ್ಕಂಥದ್ದು, ದೇವರನ್ನ ನಿಂದೆಯ ಮೂಲಕವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥ ಸುಭಾಷಿತಗಳನ್ನು ರಚನೆ ಮಾಡಿದ್ದಾನೆ. ಬಹಳ ವಿಶೇಷವಾಗಿ ಅವನು ಮಾಡಿರೋದಂತಂದ್ರೆ ಪೂರ್ವ ಕವಿ ಸ್ತಬಕ ಅಂತ. ಬಹಳ ಗಮನಿಸಬೇಕಿದು. ವಾಲ್ಮೀಕಿ ಋಷಿಗಳಿಂದ ಪ್ರಾರಂಭ ಮಾಡಿ ತನ್ನ ಕಾಲದವರೆಗೆ ಯಾರ್ಯಾರು ಕವಿಗಳು ಬಂದೋದ್ರಲ್ಲ ಆ ಎಲ್ಲ ಕವಿಗಳ ಬಗ್ಗೆ ಒಂದೊಂದು ಸುಭಾಷಿತ ಮಾಡ್ತಾನೆ. ಅತ್ಯಂತ ಅಪರೂಪದ ಕೃತಿ, ಪಬ್ಲಿಷ್ ಆಗ್ಬೇಕಿದು. ಆಗ್ಲೇ ಅದು ಎಡಿಟ್ ಮಾಡ್ತಾ ಇದೀನಿ, ಆಗ್ಬೇಕದು. 10,000 ಸುಭಾಷಿತಗಳಿದೆ. ಹೀಗೆ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೋಳಿ ಜಗಳ ಈ ತರದ್ದೆಲ್ಲ ಇರುತ್ತಲ್ಲ, ಒಕ್ಕೂಟ, ಇದು ಅದ್ರ ಬಗ್ಗೆ ಎಲ್ಲ ಸುಭಾಷಿತಗಳನ್ನ ಮಾಡ್ತಾನೆ. ಅಂದ್ರೆ ತನ್ನ ಪರಿಸರದಲ್ಲಿ ಅಂತೇನೇನು ನೋಡಿದಾನೆ ಅದೆಲ್ಲವನ್ನೂ ಕುರಿತು ಸುಭಾಷಿತ ರೂಪದಲ್ಲಿ ಸಂಗ್ರಹಿಸಿಟ್ಟಿರ್ತಾನೆ. ಅತ್ಯಂತ ಅಪರೂಪವಾದಂತಹ ಕೃತಿ. ಅಂದ್ರೆ ಒಬ್ಬ ರಾಜನಾಗಿ ತಾನು ಯುದ್ಧ, ಬೇರೆ ಬೇರೆ ಸಮಸ್ಯೆಗಳ ಜೊತೆಗೆ ಈ ವಿದ್ಯೆಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದು ಬಹಳ ಮುಖ್ಯ. ಅವರ ಆಸ್ಥಾನದಲ್ಲಿ 20 ಜನ ಅರಸರು ಇದ್ರು. ಕೆಳದಿ ಆಸ್ಥಾನದಲ್ಲಿ ಸುಮಾರು ಒಂದು 20ರಿಂದ 25 ಕನ್ನಡ ಗ್ರಂಥಗಳು ಬಂದಿದೆ. ಕೆಳದಿ ವಿಜಯ ವಿಶೇಷವಾಗಿ ಕೆಳದಿ ಅರಸರ ಚರಿತ್ರೆ ಹೇಳ್ತಕ್ಕಂಥ ಲಿಂಗಣ್ಣ ಕವಿ ಬರೆದಿರೋದು ನಾವು ಅದನ್ನು ನೋಡ್ತೀವಿ. ಆತರ ಅನೇಕ ಕೃತಿಗಳು ಬಂದಿದೆ. ಅದೆಲ್ಲ ಪ್ರಕಟ ಆಗಬೇಕಾಗಿದೆ. ಅದನ್ನ ನಾವು ಈ ಚೆನ್ನಮ್ಮಾಜಿ ಅಧ್ಯಯನದ ಪೀಠದ ಮೂಲಕವಾಗಿ ಪ್ರಕಟ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಂಸ್ಥೆಯನ್ನ ಕುಕ್ಕೆ ಸುಬ್ರಹ್ಮಣ್ಯದ ಗುರುಗಳ ಒಂದು ಆಶ್ರಯದಲ್ಲಿ ನಾವು ಮಾಡಿದೀವಿ. ನಿಮ್ಮೆಲ್ಲರ ಸಹಕಾರನೂ ಅದಕ್ಕೆ ಬೇಕು. ಇನ್ನು ಈ ಒಂದು ಕಾರ್ಯಕ್ರಮ ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ, ನಮ್ಮ ಸಹಕಾರ